ನಮಸ್ತೆ ಎಲ್ರಿಗೂ. ನಾನು ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೂಲಂಗಿ ಸಾರು ಎಲ್ರಿಗೂ ಬರುತ್ತೆ, ಆದರೆ ಯಾರಿಗೆ ಉಪಯೋಗ ಆಗುತ್ತೆ, ಕೆಲವರು ಯಾರೋ ಬ್ಯಾಚುಲರ್ಸ್ ಇರ್ತಾರೆ, ಮನೇಲೆ ಅಡುಗೆ ಮಾಡ್ತಾ ಇರ್ತಾರೆ, ಅಥವಾ ಬಿಗಿನರ್ಸ್ ಈಗಲೂ ಅಡುಗೆ ಕಲಿತಾ ಇರ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು. ಇಲ್ಲಿ ನಾನು ತೊಗೊಂಡಿರೋ ಒಂದು 4ರಿಂದ 5 ಮೂಲಂಗಿ ತೊಗೊಂಡಿದ್ದೀನಿ. ಅಷ್ಟಕ್ಕೆ 2 ಟೊಮಾಟೊ ಮತ್ತು ಒಂದು ಈರುಳ್ಳಿ. ಈ ಮೂಲಂಗಿ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ. 2 ಟೊಮೊಟೊ ಚಿಕ್ಕದಾಗಿ ಹಚ್ಕೊಂಡಿರೋದು ಮತ್ತು ಒಂದು ಈರುಳ್ಳಿ. ಈ ಹಚ್ಚಿಟ್ಕೊಂಡಿರೋ ತರಕಾರಿನ ಕುಕ್ಕರಲ್ಲಿ ಹಾಕಿ ನಾನು ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಿದ್ದೀನಿ, ಒಂದು 500 ml ಅಷ್ಟು ನೀರು ಹಾಕ್ತಿದ್ದೀನಿ, ಅಳತೆ ಹೇಳೋದು. ಮತ್ತು ಹಚ್ಚಿಟ್ಕೊಂಡಿದ್ದು ಟೊಮೆಟೊ ಮತ್ತು ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಕೂಡ ಹಾಕ್ತಾಯಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಒಂದು 6-7 ಜನಕ್ಕಾಗುತ್ತೆ ಸಾಂಬಾರು. ಒಂದು 5ರಿಂದ 6 ಜನ ಆಗುತ್ತೆ ಸಾಂಬಾರು ಇಷ್ಟು. ಇದು ಕುಕ್ಕರ್ ಲಿಡ್ ಮುಚ್ಚಿ ಒಂದು ಕೂಗು ಬರೋ ಅಷ್ಟು ವಿಷಲ್ ಒಂದೇ ಹಾಕಿಸ್ಬೇಕು. ಜಾಸ್ತಿ ಹಾಕ್ಕೊಂಡ್ರೆ ತರಕಾರಿ ತುಂಬ ಬೆಂದೋಗುತ್ತೆ. ಸೊ ಇದು ಒಂದು ವಿಷಲ್ಗೆ ಆಫ್ ಮಾಡಿಬಿಡ್ಬೇಕು. ಕುಕ್ಕರ್ ಇಟ್ಟಿದ್ದಾಗ ನಾವು ಹುಣಸೆಹಣ್ಣು ಒಂದು ತೊಳೆ ಹುಣಸೆಹಣ್ಣನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಇದು ಹುಳಿ ಹಾಕೋಕ್ಕೆ ನೆಂದರೆ ಚೆನ್ನಾಗಿ ಬೇಗ ಬಿಡುತ್ತೆ ಪಲ್ಪು. ಈಗ ವಿಷಲೆಲ್ಲ ಹೋಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ನೋಡ್ಕೊಂಡು ಹಾಕೋಬೇಕಾಗತ್ತೆ, ನಿಮಗೆ ರುಚಿ ಹೇಗೆ ಬೇಕೇ ಹಾಗೆ. ಮತ್ತು ಅರ್ಧದಿಂದ 1 ಟೀ ಚಮಚ ಅರಿಶಿನ ಪುಡಿ ಹಾಕ್ತಿದ್ದೀನಿ, ಮತ್ತು ಒಂದು 2.25 ಚಮಚ, ಅಥವಾ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಖಾರ 3 ಚಮಚ ಕೂಡ ಹಾಕ್ಕೊಬೋದು. ಸಾಂಬಾರು ಪೌಡರ್ ಹಾಕ್ತಿದ್ದೀನಿ, ಮತ್ತು ಹುಣಸೆ ಹುಳಿ. ಇದನ್ನು ಹಾಕ್ಬಿಟ್ಟು ಹುಣಸೆ ಹುಳಿ ಹಾಕೋದ್ರಿಂದ ತರಕಾರಿ ಮತ್ತು ಇನ್ನಷ್ಟು ಮೆತ್ತಗಾಗೋದು ಅವಾಯ್ಡ್ ಆಗುತ್ತೆ. ಸೊ ಇದು ಒಂದು ಕುದಿಯೋಕ್ಕೆ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಸಿಂಪಲಾಗಿ ಆಗುತ್ತೆ. ಇದು 1 ಪಾಟ್ ಸಾಂಬಾರು ಥರ ರುಬ್ಬೋದು, ಅಥವಾ ಬರೀ ಬೇಳೆ ಬೇಯಿಸ್ಕೊಳ್ಳೋದು, ಇನ್ನೊಂದು ಒಗ್ಗರಣೆ ಆ ಥರ ಇರಲ್ಲ.